ಹಾಯ್, ಇವತ್ತು ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಮಾಡೋದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಇದು ಯಾವುದೇ ಥರದ ವೀಡಿಯೋ ರೆಕಮೆಂಡ್ ಮಾಡ್ತಿಲ್ಲ. ಮ್ಯೂಚುವಲ್ ಫಂಡನ್ನು ಇದನ್ನೇ ಬೈ ಮಾಡಿ ಅಂತ, ಇದೊಂದು ಎಜುಕೇಷನ್ ಪರ್ಫಾರ್ಮೆನ್ಸ್ಗೋಸ್ಕರ ಮಾತ್ರ ವೀಡಿಯೋ ಮಾಡ್ತಿದ್ದೀನಿ. ಯಾರು ಕೂಡ ಹೇಳ್ಕೊಡಲ್ಲ. ಮ್ಯೂಚುವಲ್ ಫಂಡಲ್ಲಿ 1000ದಿಂದ 5000 ಅಂಕ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳು ಕೂಡ, ಯಾಕೆಂದರೆ ಇದೊಂದು ಒಳ್ಳೆಯ ಆಪರ್ಚುನಿಟಿ. ಮಾರ್ಕೆಟ್ ಬರೋಬ್ಬರಿ 18ರಿಂದ 20% ಮ್ಯೂಚುವಲ್ ಫಂಡ್ಗಳು ಬಿದ್ದಿದೆ. 20% ಮಾರ್ಕೆಟ್ ಒಂದು 50% ಬಿದ್ದಿದ್ರು ಶೇರ್ಗಳು. ಮ್ಯೂಚುವಲ್ ಫಂಡ್ಗಳು ಬರೋಬ್ಬರಿ ಅಷ್ಟು ಬಿದ್ದಿದೆ. ಹಾಗಾಗಿ ನೋಡ್ಬೋದು, ಮೋತಿಲಾಲ್ ಒಸ್ವಾಲ್ ಇರ್ಬೋದು, ಬರೋಬ್ಬರಿ ಒಂದು 6ರಿಂದ 9% ಬಿದ್ದಿದೆ. 12% ಬಿದ್ದಿದೆ. ನೀವು ನೋಡ್ಬೋದು ಮೋತಿಲಾಲ್ ಒಸ್ವಾಲ್ ಅವ್ರ ಮ್ಯೂಚುವಲ್ ಫಂಡ್ ಮಿಡ್ ಕ್ಯಾಪು. ಇದು 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 ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಿ, ಯಾಕೆಂದರೆ ಇದು ಮೇಲಕ್ಕೆ ಹೋಗುತ್ತೆ. ಮ್ಯೂಚುವಲ್ ಫಂಡ್ಗಳು ಶೇರಲ್ಲಿ ಬೈ ಮಾಡಿದರೆ ನಿಮಗೆ ಲಾಸ್ ಆಗ್ಬೋದು. ಮ್ಯೂಚುವಲ್ ಫಂಡಲ್ಲಿ ಬೈ ಮಾಡಿದರೆ ನಿಮಗೆ ಲಾಸ್ ಖಂಡಿತ ಆಗೋದಿಲ್ಲ. ನೀವು ನೋಡ್ಬೋದು ಕೆಳಗೆ ನೋಡಿ, 5000 ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಪ್ರತಿ ತಿಂಗಳು 5000 ಇನ್ವೆಸ್ಟ್ಮೆಂಟ್ ಮಾಡಿದರು. ಬರೋಬ್ಬರಿ ನಿಮಗೆ 3 ವರ್ಷಕ್ಕೆ 51,000 ಕೊಟ್ಟಿದೆ. 5 ವರ್ಷಕ್ಕೆ ನಮಗೆ 1 ಲಕ್ಷ ರೂಪಾಯಿ, ಅಂದರೆ 100% ನಿಮಗೆ ರಿಟರ್ನ್ ಕೊಟ್ಟಿದೆ. ಇಲ್ಲಿ ನೋಡ್ಬೋದು. ಅದೇ ಥರ ಬೇರೆ ಬೇರೆ ಮ್ಯೂಚುವಲ್ ಫಂಡ್ಗಳಿದೆ, ಇದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೀವು ನೋಡ್ಬೋದು ಅದರಲ್ಲಿ ಯಾವುದೆಲ್ಲ ಹೋಲ್ಡ್ ಮಾಡೋರು ಅಂತ, ಟಾಪ್ ಕಂಪ್ನಿಗಳನ್ನು ಬೈ ಮಾಡೋರು ಅವರು ಕೂಡ. ಯಾವುದೇ ಥರ ನಿಮಗೆ ರಿಸ್ಕ್ ಇರೋಲ್ಲ ಇಲ್ಲಿ. ನೀವು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಬೈ ಮಾಡಿ ಕೆಲವೇ ದಿನದಲ್ಲಿ ಬಿದ್ದೋಗುತ್ತೆ. ಇದು ಮ್ಯೂಚುವಲ್ ಫಂಡ್ಗಳು ಆ ಥರ ಬೀಳೋದಿಲ್ಲ. ಮ್ಯೂಚುವಲ್ ಫಂಡ್ಗಳು ಬೀಳಲ್ಲ. ಒಂದು ಈಸಿಯಾಗಿರುವಂಥ ಇನ್ವೆಸ್ಟ್ಮೆಂಟಲ್ಲಿ ಮ್ಯೂಚುವಲ್ ಫಂಡ್ಗಳು ಒಂದು ಯಾರು ಕೂಡ ಹೇಳೋದಿಲ್ಲ. ಬೇರೆ ಸ್ಟಾಕಲ್ಲಿ ಬೈ ಮಾಡಿದರೆ ಬ್ರೋಕರೇಜ್, ಅದು ಟ್ಯಾಕ್ಸ್ ಇದು ಟ್ಯಾಕ್ಸ್. ನೀವು ಸ್ಟಾಕ್ ಬೈ ಮಾಡಿ ಪ್ರಾಫಿಟ್ ಮಾಡಿದರೂ ಕೂಡ ಎಕ್ಸಿಟ್ ಆಗೋಕೆ ನಿಮ್ಮ ಪೋರ್ಟ್ಫೋಲಿಯೋ ಲಾಸಲ್ಲೇ ಇರುತ್ತದೆ. ಇದು ಖಂಡಿತ ನಾನು ಬರೆದು ಕೊಡ್ತೀನಿ. ಯಾಕೆಂದರೆ ನಮ್ಮಂಥವ್ರಿಗೆ ಸ್ಟಾಕ್ ಮಾರ್ಕೆಟಲ್ಲ, ಕೋಟಿ ಕಟ್ಟಲಿ ಇದ್ದವರಿಗೆ ಮಾತ್ರ ನೋಡ್ಬೋದು. ಎಸ್ ಬಿ ಐ ಇದು ಇರ್ಬೋದು, 9% ಬಿದ್ದಿದೆ ಎಸ್ ಬಿ ಐದು. ಒಂದು ಒಳ್ಳೆಯ ಆಪರ್ಚುನಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು. ಇದು ಯಾವುದೇ ಥರದ ರೆಕಮೆಂಡೆಡ್ ವಿಡಿಯೋ ಅಲ್ಲ, ಇದೊಂದು ಎಜುಕೇಷನ್ ಪರ್ಪಸ್ ಮಾತ್ರ ವಿಡಿಯೋ ಆಗಿರುತ್ತದೆ. ಅವರು ಯಾವುದೆಲ್ಲ ಕಂಪ್ನಿಗಳನ್ನು ಹೋಲ್ಡ್ ಮಾಡೋರು ನೋಡಿ, ಟಾಪ್ ಕಂಪ್ನಿಗಳನ್ನು ಬೈ ಮಾಡೋರು. ಇದೇ ಥರ ನಾವು ಕೂಡ ಪ್ರತಿ ತಿಂಗಳು ನಾವು ಖರ್ಚು ಮಾಡ್ತೀವಿ, ಅದರಲ್ಲಿ 1,000ರಿಂದ 5,000 ಅಂಕ ಎತ್ತಿಟ್ಟು ಕೂಡ ನಾವು ಮುಂದೆ ಬರುವ ಜೀವನವನ್ನು, ನಮ್ಮ ರಿಟೈರ್ಮೆಂಟ್ ಇದನ್ನು ಚೆನ್ನಾಗಿರ್ಬೋದು. ನೋಡಿ, ಇದು 18% ಬಿದ್ದಿದೆ ಮಾರ್ಕೆಟಲ್ಲಿ. ಕಳೆದ 6 ತಿಂಗಳಲ್ಲಿ 18% ಬಿದ್ದಿದೆ. ಹಾಗಾಗಿ ನೋಡ್ಬೋದು, ಇನ್ನು ಕೆಲವೇ ದಿನದಲ್ಲಿ ಇನ್ನೊಂದು 6-7 ತಿಂಗಳಲ್ಲಿ ಇದು ರಿಕವರಿ ಆಗುತ್ತೆ. 100% ಆಗಿ ರಿಕವರಿ ಆಗಲೇಬೇಕು. ಯಾಕಂದರೆ ಇದು ಯಾವತ್ತಿಗೂ ಕೂಡ ಬೀಳುವುದಿಲ್ಲ. ಮಾರ್ಕೆಟ್ ಬಿತ್ತು ಅಂದರೆ ಇಂಡಿಯಾ ಈಸ್ ಕೊಲ್ಯಾಪ್ಸ್ ಅಂತ ಹೇಳ್ಬೋದು. ನೋಡ್ಬೋದು, ಇದರಲ್ಲೆಲ್ಲ ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾವು ಹಾಕಿದ ದುಡ್ಡು ಪಕ್ಕಾ ರಿಟರ್ನ್ ಬರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ರಿಟರ್ನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸ್ಟಾಕ್ ಮಾರ್ಕೆಟಲ್ಲೂ ಎಸ್ ಐ ಪಿ ಮಾಡ್ಬೋದು, ಬಟ್ ಅಲ್ಲಿ ನಿಮಗೆ ಎಲ್ಲ ಗೊತ್ತಿರಬೇಕು. ಕಂಪನಿಯ ಫಂಡಮೆಂಟಲ್ ಗೊತ್ತಿರಬೇಕು, ಕಂಪನಿ ಕ್ವಾರ್ಟರ್ ರಿಸಲ್ಟ್ ಗೊತ್ತಿರಬೇಕು, ಯಾವುದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾವುದು ಸೇಲ್ಸ್ ಜಾಸ್ತಿ ಆಗಿದೆ, ಅವರ ಇಂಡಸ್ಟ್ರಿ ಪೀರಿಯಸ್ ಏನು, ಎಲ್ಲ ಗೊತ್ತಿರಬೇಕು ನಿಮಗೆ. ಅದು ಎಲ್ಲ ಸರ್ಚ್ ಮಾಡೋಕ್ಕೆ ತುಂಬಾ ಕಷ್ಟ. ಯಾಕೆಂದರೆ ನಾವು ದಿನನಿತ್ಯ ಕೆಲಸಕ್ಕೆ ಹೋಗೋರಿಗೆ ಅದು ಕಷ್ಟ, ಸಾಧ್ಯನೇ ಇಲ್ಲ. ಆದಿತ್ಯ ಬಿರ್ಲಾ ಇವ್ರದ್ದು ಮ್ಯೂಚುವಲ್ ಫಂಡ್ ಬೆಸ್ಟ್ ಇದೆ. ಆದಿತ್ಯ ಬಿರ್ಲಾ ಕೂಡ, ಇದು ಕೂಡ ಒಂದು 12%, 18% ಇದು ಕೂಡ ಬಿದ್ದಿದೆ. ನೋಡ್ಬೋದು, ಕಳೆದ 6 ತಿಂಗಳು ಬಿದ್ದಿದೆ. ಕೆಲವೇ ತಿಂಗಳಲ್ಲಿ ರಿಕವರಿ ಆಗೇ ಆಗುತ್ತೆ, ಖಂಡಿತ ಆಗುತ್ತೆ. ಇಲ್ಲಿಂದ ರಿಕವರಿ ಆಗೇ ಆಗುತ್ತೆ. ಇಂಡಿಯನ್ ಮಾರ್ಕೆಟು ಬುಲ್ಲಿಶ್ ಆಗಿ ಹೋಗುತ್ತೆ. ಯಾಕೆಂದರೆ ನೋಡ್ಬೋದು, ನೀವು ಕೊರೋನಾ ಟೈಮಲ್ಲಿ ಎಷ್ಟು ಬಿದ್ದಿದ್ವು ಅಷ್ಟೇ ಇವಾಗ ಕೂಡ ಬಿದ್ದಿದೆ. ಇದೊಂದು ಒಳ್ಳೆಯ ಆಪರ್ಚುನಿಟಿ. ಇದು 100% ಹೇಳ್ತೀನಿ, ಒಳ್ಳೆಯ ಆಪರ್ಚುನಿಟಿ. ಎಲ್ಲರೂ ಯೂಸ್ ಮಾಡ್ಕೊಳ್ಬೇಕು. ಹಾಗಾಗಿ ಹೇಳ್ತಿದ್ದೀನಿ. ನೋಡಿ, ಐ ಸಿ ಸಿ ಫೆಡರಲ್ ನೋಡ್ಬೋದು, ಐ ಸಿ ಸಿ ಫೆಡರಲ್ ಅವ್ರದ್ದು ಕೂಡ ಬಿದ್ದಿದೆ. ಇದು ಕೂಡ ಒಂದು ಒಳ್ಳೆಯ ಇದು ಲಾರ್ಜ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರು. 3 ಥರ ಬರುತ್ತೆ: ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಂತ. ನಾವು ಲಾರ್ಜ್ ಕ್ಯಾಪಲ್ಲಿ ಹಾಕಿದರೆ ಅದು ಸೇಫ್ ಆಗಿರುತ್ತೆ. ಮಿಡ್ ಕ್ಯಾಪಲ್ಲಿ ಇನ್ನೂ ಸೇಫ್ ಆಗಿರುತ್ತೆ. ಸ್ಮಾಲ್ ಕ್ಯಾಪಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ, ಬಟ್ ರಿಟರ್ನ್ ಕೊಟ್ಟರೆ ಹೈ ರಿಟರ್ನ್ ಕೊಡದೆ ಸ್ಮಾಲ್ ಕ್ಯಾಪ್ಗಳು.
ನೋಡ್ಬೋದು ಬೇರೆ ಬೇರೆ ಇದೆ ಸ್ಟಾಕ್ಗಳಲ್ಲಿ. ಇಲ್ಲಿ ಟ್ಯಾಕ್ಸ್ ಸೇವಿಂಗ್ ಸ್ಟಾಕ್ ಇದೆ, ಬೇರೆ ಬೇರೆ ಥರದ ಸ್ಟಾಕ್ಗಳಿದೆ, ಇಲ್ಲ ಇನ್ವೆಸ್ಟ್ಮೆಂಟ್ ಇದೆ. SIP ಮಾಡ್ಬೋದು, ಅಲ್ಲಿ ನೋಡ್ಬೋದು ನೀವು. ಓಕೆನಾ. ಇಲ್ಲಿಂದ ನಾವು SIP ತಿಂಗಳಿಗೆ ನೀವು ಒಂದು 500 ರೂಪಾಯಿ ಅಥವಾ 1000 ರೂಪಾಯಿ ಹಾಕಿದರೆ ನಿಮ್ಗೆ ಎಷ್ಟು ರಿಟರ್ನ್ ಸಿಗುತ್ತೆ. ಇದು ಟ್ಯಾಕ್ಸ್ ಸೇವಿಂಗ್ ನೋಡ್ಬೋದು ನೀವು. ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್, ಈ ಥರ ಎಲ್ಲವೂ ಅಲ್ಲಿ ಸಿಗುತ್ತೆ ನಿಮಗೆ. ಗ್ರೋದಲ್ಲಿ ಈಸಿಯಾಗಿ ಸಿಗುತ್ತೆ ಎಲ್ಲ ಸ್ಟಾಕ್. ಮತ್ತು ಇದು ಬ್ರೋಕರೇಜರ್ ಕೊಡುತ್ತಾರೆ, ಇದೊಂದು ಒಳ್ಳೆ ನಿಮಗೆ ನೋಡ್ಬೋದು. ಓಕೆ ಬನ್ನಿ, ಇವಾಗ SIP ಮಾಡೋದ್ರಿಂದ ನಿಮಗೆ ಎಷ್ಟು ಲಾಭ ಸಿಗುತ್ತೆ ಅಂತ ನೋಡೋಣ. ತಿಂಗಳಿಗೆ ಬರೀ ಎಷ್ಟು SIP 12% ರಿಟರ್ನ್ ಕೊಟ್ಟರೆ ಕೂಡ ಎಷ್ಟು ಕೊಡುತ್ತೆ ಅಂತ ನೋಡೋಣ. ನೋಡುವ, ನೋಡಿ, ಒಂದು 5,000 ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. 5,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಓಕೆ, 5,000 ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ 10 ವರ್ಷಕ್ಕೆ 11 ಲಕ್ಷ. ಬರೀ 12% ಲೆಕ್ಕ ಹಾಕ್ತೀನಿ. 12% ಡಬಲ್ ಕೊಟ್ಟಿದೆ. 33%, 30%, 20% ಹಂಗೆ ರಿಟರ್ನ್ ಕೊಟ್ಟಿದೆ. ಬಟ್ ನಾನು 14%, 12% ಮಾತ್ರ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀನಿ. 21 ವರ್ಷಕ್ಕೆ 21 ಲಕ್ಷ ಆಗುತ್ತೆ ನೋಡಿ. ಅದೇ 1 ಕೋಟಿ ಆಗುತ್ತೆ, 2 ಕೋಟಿ ತನಕ ತಲುಪುತ್ತೆ 28 ವರ್ಷಕ್ಕೆ ಆಗುವಾಗ. 18% ಎಲ್ಲ ಕೊಡ್ತಾ ಅಂದರೆ ಕೋಟಿ ಮೇಲೆ ಹೋಗುತ್ತೆ. ಇದೊಂದು ಸಿಂಪಲ್ ಲಾಜಿಕಲ್. ತಿಂಗಳಿಗೆ ಬರೀ 5,000 ಇನ್ವೆಸ್ಟ್ಮೆಂಟು ಒಂದು ನಿಮ್ಮ ಒಂದು ಸೇವಿಂಗ್ಸನ್ನು ಎಲ್ಲೋ ಇಡುವುದಕ್ಕಿಂತ ಇಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ನೋಡ್ಬೋದು. ಬರೀ 18%, 20% ಕೊಟ್ಟರೆ 5 ಕೋಟಿಗೆ ಆಗುತ್ತೆ. 40 ವರ್ಷಕ್ಕೆ 51 ಕೋಟಿ ಆಗುತ್ತೆ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. 51 ಕೋಟಿ 40 ವರ್ಷಕ್ಕೆ 20% ಕೊಡ್ತಾರೆ ವರ್ಷಕ್ಕೆ ಆಗುತ್ತೆ. ಇದೇ ರೀತಿ ಹೋಗ್ಬೋದು. ನೋಡಿ, ಲಂಪ್ಸಮ್ ಹಾಕಿದ್ರು ಕೂಡ 1 ಲಕ್ಷ ಹಾಕಿದ್ರು ಅಂದ್ಕೊಳ್ಳಿ. ಲಂಪ್ಸಮ್ ಹಾಕ್ಬಿಟ್ಟು ಮರ್ತು ಬಿಡಬೇಕಷ್ಟೇ, ಇಲ್ಲದ್ರೆ ನಮಗೆ ಆಗಲ್ಲ. ಅದು ಕೂಡ ಬರೋಬ್ಬರಿ 40 ವರ್ಷಕ್ಕೆ ಒಂದು 18%, 16% ಕೊಟ್ಕೊಂಡು ಕೂಡ ಕೋಟಿ ಮೇಲೆ ಹೋಗುತ್ತೆ. ಇದಕ್ಕೆ ಹೇಳೋದು ಇನ್ವೆಸ್ಟ್ಮೆಂಟ್ ಈಸ್ ಅ ಬೆಸ್ಟ್ ಈಸ್ ಅಂತ ಹೇಳ್ತೀನಿ ಯಾವಾಗಲೂ. ಎಲ್ಲೋ ಖರ್ಚು ಮಾಡೋದಕ್ಕಿಂತ ಇಂತಹದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಮ್ಮ ಲೈಫನ್ನು ಸೆಕ್ಯೂರ್ ಇರಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.